ನಮ್ಮ ಆಧುನಿಕ ಕನ್ನಡ ರಂಗಭೂಮಿಯ ಆದಿ ಜಂಗಮರು ಅಂತ ಕರಿತೇವೆ ನಾವು. ಆಧುನಿಕ ರಂಗಭೂಮಿಯನ್ನು ಮೈಸೂರಿನಲ್ಲಿ ಪ್ರಾರಂಭ ಮಾಡಿದ್ದೇನೆ ರತ್ನ ಅವರು ಮತ್ತು ಅವರ ತಂಡ. ಸಿಂಧುವಳ್ಳಿ ಅನಂತಮೂರ್ತಿ, ಎಚ್ ಎಂ ಚೆನ್ನಯ್ಯ, ನಮ್ಮ ರಾಮೇಶ್ವರಿ ವರ್ಮ, ಗೋಪಾಲ್ ವರ್ಮ, ವಿಶ್ವನಾಥ್ ಮಿರ್ಲೆ, ಇವರೆಲ್ಲರೂ ಕೂಡ ಭಾರತೀಯ ರಂಗಭೂಮಿಯ ಬಹಳ ಪ್ರಮುಖವಾದಂಥ ಅಧ್ಯಾಯಗಳವು, ಕಾವ್ಯ ಮೀಮಾಂಸೆಗಳು. ಅಂಥವರೆಲ್ಲ ಒಟ್ಟಿಗೆ ಸೇರಿ ಮೈಸೂರಿನಲ್ಲಿ ಒಂದು ಕಲಾ ಸುರುಚಿ ಅನ್ನೋ ಹೆಸರಿನ ಮೂಲಕ ಕನ್ನಡ ರಂಗಭೂಮಿಯನ್ನು ಪ್ರಾರಂಭ ಮಾಡಿತು. ಅದು ಇಡೀ ಕರ್ನಾಟಕ ರಂಗಭೂಮಿಗೆ ಒಂದು ಮಾದರಿಯ ರಂಗಭೂಮಿ ಅದು. ಅಂಥ ಪ್ರಮುಖರಲ್ಲಿ ರತ್ನರವರು ನಿರ್ದೇಶಕರಾಗಿ, ನಾಟಕರಾಗಿ, ನಟರಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ದೊಡ್ಡ ಮನಸ್ಸಿನ ಗಣ್ಯರಾಗಿ ಮಾನವೀಯ ಮೌಲ್ಯಗಳನ್ನು, ನೈತಿಕ ಮೌಲ್ಯಗಳನ್ನು ರಂಗಭೂಮಿಯ ಮೂಲಕ ಕರ್ನಾಟಕ ಕನ್ನಡ ರಂಗಭೂಮಿ ಅಲ್ಲದೇ ವಿಶ್ವ ರಂಗಭೂಮಿಗೆ ಸಮರ್ಥವಾಗಿ ಕೊಟ್ಟವರಲ್ಲಿ ರತ್ನರವರು ನಮಗೆ ಪ್ರಮುಖವಾಗಿ ಕಾಣಿಸ್ತಾರೆ. ನೂರಾರು ಜನ ಶಿಷ್ಯರನ್ನು ಬಹುತ್ವ ಸಂಸ್ಕೃತಿಯ ಬಹುವಚನದಲ್ಲಿ ಅವರು ತಮ್ಮ ಮಕ್ಕಳಂತೆ ತಮ್ಮ ಮಡಿಲಿನ ಒಳಗೆ ಅಳವಡಿಸ್ಕೊಂಡು ರಂಗಪಠ್ಯಗಳನ್ನು ಅವರು ಕೊಟ್ಟು ರಂಗಭೂಮಿಯನ್ನು ಕಲಿಸ್ತವ್ರು. ಅದರಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಮೈಸೂರಲ್ಲದೆ ಕರ್ನಾಟಕದ ಎಲ್ಲ ರಂಗಕರ್ಮಿಗಳ ಸನಿಹದಲ್ಲಿ ಅತ್ಯಂತ ಗೌರವದಿಂದ ಕನ್ನಡ ರಂಗಭೂಮಿಯ ಜವಾಬ್ದಾರಿಯನ್ನು ಏನು ಮಾಡಬೇಕು, ಎತ್ತ ಮಾಡಬೇಕು, ಮುಂದಿನ ಪೀಳಿಗೆ ಅಂಥದ್ದಕ್ಕೆ ನಾವು ರಂಗಭೂಮಿಯನ್ನು ಕಳಿಸ್ಬೇಕು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜವಾಬ್ದಾರಿ ಏನಿದೆ ಇದರಲ್ಲಿ ಅನ್ನೋದನ್ನ ಭಾಳ ಸಮರ್ಥವಾಗಿ ಗಣ್ಯರ ರೀತಿಯಲ್ಲಿ ಅರ್ಥ ಮಾಡಿಸಿದವರು ರತ್ನ ಅವರು. ಇದು ನನಗನ್ಸ್ಕೊಂಡಾಗೆ ಭಾಳ ದೊಡ್ಡ ಕೊಂಡಿ. ಇದು ಇವತ್ತು ಕಳ್ಕೊಂಡಿದ್ದೇವೆ. ಈಗ ತಾನೇ ನಾವು ರಾಜೀವ್ ತಾರನಂತ ನಮ್ಮ ಸಂಗೀತಗಾರನ್ನ ನಾವು ಕಳ್ಕೊಂಡಿದ್ದೇವೆ. ನಂತರ ಈ ದಿನ ನಾವು ಒಂದು ಸುದ್ದಿಯನ್ನು ಕೇಳಿದ್ದೇವೆ, ಅದು ರಾಜೀವ್ ತಾರಾನಾಥ್ರವರ ನಂತರ ರತ್ನರವರು ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರು ಕಟ್ಟಿದ ರಂಗಭೂಮಿ ಮುಂದಿನ ಪೀಳಿಗೆಗೆ ಒಂದು ಮಾದರಿಯ ರಂಗಭೂಮಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಹೀಗಾಗಿ ರತ್ನವರವರನ್ನು ಈಗ ಕಲಾಮಂದಿರದಲ್ಲಿ 5 ಗಂಟೆಗೆ ಸಾರ್ವಜನಿಕ ದರ್ಶನಕ್ಕಿಟ್ಟ ನಂತರ ಅವರ ಇಡೀ ದೇಹವನ್ನು JSS ಆಸ್ಪತ್ರೆಗೆ ನಾವು ಕೊಡ್ತಾ ಇದ್ದೇವೆ. ಯಾವುದೇ ವಿಧಿವಿಧಾನಗಳ ಸದ್ದಿಲ್ಲದೇನೆ ಆ ದೇಹಕ್ಕೆ ಅರ್ಥಪೂರ್ಣವಾದಂಥ ಅವರ ಸಾರ್ಥಕ ಬದುಕಿಗೆ ಒಂದು ನಮನವನ್ನು, ರಂಗ ನಮನವನ್ನು ಅತ್ಯಂತ ಭಕ್ತಿ ಭಾವ ಶ್ರದ್ಧೆಯಿಂದ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಸರ್, ಈಗ ತೀರ್ಕೊಂಡಿರೋರು ಡಾಕ್ಟರ್ ಎನ್ ರತ್ನ ಅಂದ್ಬಿಟ್ಟು ಅವರು ಸುಮಾರು ಜನಕ್ಕೆ ಕೆಲಸ ಕೊಟ್ಟು ಇವತ್ತು ಅವ್ರ ಹೆಸರು ಹೇಳ್ಕೊಂಡು ಸುಮಾರು ಜನ ಬದುಕ್ತಾ ಇದ್ದಾರೆ. ನಾನು 1971 ಕೆಲಸಕ್ಕೆ ಸೇರಿದಾಗ ಇವರೇ ನನಗೆ ಸೆಲೆಕ್ಟ್ ಮಾಡಿ ಕೆಲಸ ಕೊಟ್ಟರು. ನನ್ನ ಹೆಸರು ಪದಂ ಬಹದ್ದೂರ್ ಅಂತ ಐತೆ. ನಾನು 2011 6ನೇ ತಿಂಗಳಲ್ಲಿ ರಿಟೈರ್ಡ್ ಆದೆ. ಇವತ್ತು ಅವ್ರದ್ದು ಸಾವಿನ ಸುದ್ದಿ ಕೇಳಿ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತೇಳಿ ಅವ್ರಿಗೆ ನನ್ನ ಮನಸ್ಸು ಪೂರ್ತಿಯಾಗಿ ಅವ್ರಿಗೆ ಇದು ಸ್ವರ್ಗಲೋಕ ಸಿಕ್ಕಲಿ ಅಂತ ಕೇಳಿದೆ. ರತ್ನ ಸಭಾಪತಿ ಬಹಳ ಒಂದು ದೊಡ್ಡ ಆಲದ ಮರ ಇದ್ದಂಗೆ. ಮೈಸೂರು ಸರಸ್ವತಿಪುರಂ ಅಂತೂ ಸದಾಕಾಲ ನೆನ್ಕೋಬೇಕಾದಂಥ ವ್ಯಕ್ತಿ. ಸರಳ ಜೀವಿ, ಸ್ನೇಹಜೀವಿ, ಎಲ್ಲರೊಂದಿಗೂ ದೊಡ್ಡವರಿಂದ ಮಕ್ಕಳವರೆಗೂ ಬೆರೆತು ಮಾರ್ತಕ್ಕಂತಹ ಒಂದು ಗುಣ ಇದ್ದಂಥ ವ್ಯಕ್ತಿ. ಭಾಳ ಕಷ್ಟಪಟ್ಟು ಸ್ಪೀಚ್ ಆ್ಯಂಡ್ ಹಿಯರಿಂಗನ್ನು ಸ್ಥಾಪನೆ ಮಾಡಿ ಆಲ್ ಇಂಡಿಯಾ ಲೆವೆಲಲ್ಲಿ ಅದು ಪ್ರಗತಿ ಹೊಂದೋ ಥರ ಮಾಡಿದಂಥ ಅವರು. ನಾನು ಹೇಳಿದೆ ನಿಮಗೆ, ಕೆಲವು ದಿವಸಗಳ ಹಿಂದೆ ಪಂಡಿತ್ ರಾಜೀವ್ ತಾರಾನಾಥ್ ಅವರು ಸತ್ತು ಹೋದರು. ಅದು ಒಂದು ದೊಡ್ಡ ಲಾಸ್. ಸರಸ್ವತಿಪುರಂಗಂತೂ ಎಷ್ಟು ಲಾಸ್ ಅಂದರೆ, ಮೊದಲು ಆಂದೋಲನ ಪತ್ರಿಕೆ ರಾಮು, ಹಾಡು ಪಾಡು ರಾಮು ಹೋದರು.
ಅವರಾದಮೇಲೆ ಕೃಷ್ಣ ಅರಸ್ ಅಂತ ಒಬ್ಬರು DYSP ಇದ್ದರು, ವೀರಪ್ಪನಿಗೆ ಎದುರಿಗೆ ಗುಂಡಿನ ಹೊತ್ತೆ ಹೋರಾಡಿದಂಥವ್ರು, ಅವ್ರು ಹೋಗಿಬಿಟ್ರು. ಅವರಾದಮೇಲೆ ಪ್ರೊಫೆಸರ್ ಮಾದಯ್ಯ ವೈಸ್ ಚಾನ್ಸಲರ್ ಸರಸ್ವತಿಪುರಮಲ್ಲೇ, ರಾಜೀವ್ ತಾರಾನ್ ಆಯ್ತಾಯಿತು. ಈಗ ನಾವು ಡಾಕ್ಟರ್ ರತ್ನ ಅವ್ರನ್ನ ಕಳ್ಕೊಂಡಿದ್ದೀವಿ. ಸರಸ್ವತಿಪುರಮಲ್ಲಿ ಒಂದು ದೊಡ್ಡ ಮರಗಳಿದ್ದಂತಹ ವ್ಯಕ್ತಿಗಳು, ಅದರಲ್ಲೂ ರತ್ನ ಅವ್ರ ಭಾಷೆಯಲ್ಲೇ ಹೇಳಬೇಕಂದ್ರೆ ಸಮೆತಂತು ಅಂದರೆ ಸರಸ್ವತಿಪುರಮಿನ ತೆಂಗಿನ ತೋಪನ ಮಧ್ಯದಲ್ಲಿ ಇರುವ ನಿವಾಸಿಗಳ ಹವ್ಯಾಸಿ ಸಂಘ ಅಂತ ಮಾಡಿದರು. ಆ ಸಂಘದಲ್ಲಿ ದೊಡ್ಡ ಮರ ಇವತ್ತು ಕಳಿಸ್ಕೊಂಡಿದೆ. ನಮ್ಮ ಸರಸ್ವತಿಪುರಂ ತೋಪಿನಲ್ಲೇ ಇದ್ದಂತಹವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಆದರೆ ಅವರ ಕೊಡುಗೆಗಳನ್ನು ಎಂದೂ ಮರೆಯೋಕ್ಕೆ ಸಾಧ್ಯವಿಲ್ಲ. ಇವತ್ತು ಬೆಳಿಗ್ಗೆ ರೇಡಿಯೋದಲ್ಲಿ ಮಾತಾಡ್ತಾ ಇದ್ದರು ಅವರು, ರಶೀದ್ ಅವರು ದಾಖಲೆ ಮಾಡಿದ್ದಾರೆ. ಬೆಳಿಗ್ಗೆ ನಾನು ರೇಡಿಯೋ ಸದಾಕಾಲ ಕೇಳ್ತೀನಿ. ಅವರು ಮಾತಾಡಿದ್ದು ಸಾವಿನ ಬಗ್ಗೆ ಮಾತಾಡಿದ್ರು. ಸಾವು ಯಾರಿಗೂ ತಪ್ಪಿದ್ದಲ್ಲ, ಸಾವಿಗೆ ನಾವು ಹೆದರಬೇಕಾಗೂ ಇಲ್ಲ. ಆದರೆ ಸತ್ತ ಮೇಲೆ ಮನೆಗೆ ಆಗ್ತಕ್ಕಂತಹ ಲಾಸ್ ಇದೆಯಲ್ಲ, ಅದ್ರ ಬಗ್ಗೆ ನಾನು ಸದಾ ಚಿಂತೆ ಮಾಡ್ತೀನಿ. ಮಕ್ಕಳು ಮರಿ ಅವ್ರ ಕತೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಚಿಂತೆ ನನಗೆ ಅಂತ. ಬೆಳಿಗ್ಗೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಮೈಸೂರು ಆಕಾಶವಾಣಿಯಿಂದ ಕೇಳಿದೆ. ಅಲ್ಲ 8 ಗಂಟೆಗೆ ಫೋನ್ ಬಂತು, 6:40ಕ್ಕೆ ಕೇಳಿದೆ. 8 ಗಂಟೆಗೆ ಫೋನ್ ಬಂತು, ನಾನು ಹೆರಿಟೇಜ್ ವಾಕಲ್ಲಿದ್ದೆ. ಏನಿದು ಹಿಂಗೆ ಅಂತ, ಆನಂದ್ ತಮ್ಮ ಹಿಂಗಾಗಿದೆ ಅಂತ. ನಾನು ರಶೀದಿಗೆ ಮತ್ತೆ ಫೋನ್ ಮಾಡಿದೆ. ಈ ಥರ ಸರ್ ಇವತ್ತೇ ಸಾವಿನ ಬಗ್ಗೆ ಮಾತಾಡಿದರು ಸರ್, ಭಾಳ ಬೇಜಾರಾಗ್ತಾ ಇದೆ ಅಂದರು. ಯಾರನ್ನು ಕೇಳಿದ್ರು ಬೇಜಾರು ಅಂತಾರೆ. ಆದರೆ ಭಾಳ ಒಳ್ಳೆ ಸಾವು ಬಂದಿದೆ, ಯಾರಿಗೂ ತೊಂದರೆ ಕೊಡಲಿಲ್ಲ, ಯಾರ್ದು ಭಾರ ಹಾಕಲಿಲ್ಲ ಯಾರಿಗೂ. ಈಗ ತಾನೇ ಸಿಂಗಾಪುರ್ಗೆ ಹೋಗಿ ಮೊಮ್ಮಗಂದು ಗ್ರ್ಯಾಜುಯೇಷನ್ ಮುಗಿಸ್ಕೊಂಬಂದಿದ್ರು. ನಾವೆಲ್ಲ ಒಂದು ಸಂಸಾರ ಇದ್ದಂಗೆ. ಎಂಥ ಸ್ನೇಹಜೀವಿ, ಸರಳ ಜೀವಿ ಅಂತಂದರೆ ಅವರು ನಮಗೆಲ್ರಿಗೂ. ನನ್ನ ತಮ್ಮಂದಿರಿಬ್ಬರು ಇವ್ರ ಮನೇಲಿ ಇತ್ಕೊಂಡೇ ಓದಿದ್ದು. ಒಬ್ಬ ಅಶೋಕ್ ಕುಮಾರ್ PhD ಮಾಡ್ದ, ಅವರ ಇದರಲ್ಲೇ ಇದ್ದಂಥವನು, ಏನು ಇಲ್ಲೇ ಓದ್ದವನು ಇವ್ರ ಮನೇಲಿ ಇತ್ಕೊಂಡು. ಮತ್ತು ಆನಂದ್ ಅಂತ ಅವನು ಸಹ ಇವ್ರ ಮನೇಲಿ ಇತ್ಕೊಂಡು ಓದಂಥವನು. ಇಬ್ಬರು ಇಲ್ಲಿದ್ದು ಒಳ್ಳೆ ಕೆಲಸಗಳನ್ನು ಮಾಡಿದಂಥವ್ರು. ಇವ್ರನ್ನ ಕಳ್ಕೊಂಡಿರೋದು ನಾವು ದೊಡ್ಡ ಲಾಸು. ಇವರು ಮನೆಗೆ ಫಿಲ್ಮ್ ಆ್ಯಕ್ಟ್ರು ಸಂಪತ್ ಬರೋರು, ಗಿರೀಶ್ ಕಾರ್ನಾಡ್ ಬರೋರು, ಅನಂತಮೂರ್ತಿ ಬರೋರು, ಎಲ್ಲ ಹಳೆ ಕಾಲದ ಎಲ್ಲ ನಾಟಕಕಾರರು, ಸಿನಿಮಾದವರು ಎಲ್ಲರೂ ಅವ್ರ ಮನೆಗೆ ಬರ್ತಾಯಿದ್ರು. ಇವರು ನಾಟಕ ಒಂದೇ ಅಲ್ಲ, ಸಿನಿಮಾದಲ್ಲೂ ಸಹ ಭಾಳ ಒಂದು ಅವಾರ್ಡನ್ನು ಪಡೆದಂಥವ್ರು. ಈ ಋಷ್ಯಶೃಂಗ ಅಂತ ಒಂದು ಸಿನಿಮಾ, ಅದರಲ್ಲಿ ಸಪೋರ್ಟಿಂಗ್ ಆ್ಯಕ್ಟ್ರು ನ್ಯಾಷನಲ್ ಅವಾರ್ಡ್ ಬಂದಿತ್ತು ಅವರಿಗೆ. ಸೊ ಅಂಥ ಸರಳ ಜೀವಿ ಮೊನ್ನೆನೂ ಒಂದು ನಾಟಕ ಮಾಡಿದ್ದಾರೆ ಅವರೇ ಬರೆದು. ಇಂಥವ್ರನ್ನ ಕಳ್ಕೊಂಡಿದ್ದೀವಿ. ಪಾಪ ಅವ್ರ ಮನೆಯವ್ರಿಗೆ ಧೈರ್ಯ ಶಾಂತಿ ಸಿಗಲಿ ಅಂತ ಹೇಳ್ತೀನಿ. ಈಗ ತಾನೇ ಅವರ ಮಗಳು ಬಂದಳು.